ಏಜ್, ಸ್ಪೆಷಲಿ ಏಜ್ ಅನ್ನೋಕ್ಕಿಂತ ಹೆಚ್ಚಾಗಿ ನೋಡಿ, ವೆನ್ ಐ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದಿಸ್, ಇಟ್ಸ್ ಆಲ್ರೆಡಿ ಬೀನ್ ಒಂದು 5-6 ವರ್ಷದಿಂದ ಇದು ಇರುವಂಥದ್ದು ನನ್ನ ತಲೆಯಲ್ಲಿ. ಅದಕ್ಕೆ ನಾನಾ ಇದು ಬಂತು, ಅಡಚಣೆಗಳಿರಬಹುದು, ಅಥವಾ ವಿ ಕೀಪ್ ಆನ್ ಟಾಕಿಂಗ್ ಅಲ್ವಾ, ಯಾರಾದರೂ ಒಂದು ಸ್ನೇಹಿತರ ಹತ್ರ ಹಂಚ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಏನಾದರೂ ಒಂದು ಹೇಳಿರ್ತಾರೆ. ಅಂದರೆ ಇವಾಗ ವೆನ್ ವಿ ಥಿಂಕ್ ಆಫ್ IVF, ಯು ಡೋಂಟ್ ನೋ, ದೇರ್ ಆರ್ ಮೆನಿ ಸ್ಪೆಕ್ಯುಲೇಷನ್ಸ್ ಅರೌಂಡ್ ದಟ್. ಅದೇ ಕೆಮಿಕಲ್ ಇಂಡ್ಯೂಸ್ ಆಗುತ್ತೆ, ಆಮೇಲೆ ಸೈಡ್ ಎಫೆಕ್ಟ್ಸ್ ತುಂಬ ಇರುತ್ತೆ, ದೆನ್ ಫೇಲ್ಯೂರ್ಸ್ ಆರ್ ಮಚ್ ಮೋರ್ ಹೈಯರ್, ಇದು ಈ ಥರದ್ದೆಲ್ಲ ಇತ್ತು. ಮತ್ತು ಫೇಲ್ಯೂರ್ ಆದಮೇಲೆ ದೆನ್ ಅಟ್ಲೀಸ್ಟ್ ಮಗು ಹೋದ್ರೆ ಖುಷಿ ಆದರೂ ಇರುತ್ತೆ. ಇನ್ನು ಬಾಕಿ ಟೈಮಲ್ಲಿ ಎಷ್ಟು ಜನಕ್ಕೆ ಏನೇನಾಗಿದೆ ಅಂದರೆ, ಅವಾಗ ಒಂದು 5-6 ವರ್ಷದ ಹಿಂದೆ ಮಾಡಿಸ್ಕೊಂಡವ್ರಿಗೆಲ್ಲ ಫೇಲ್ಯೂರ್ ಆದಮೇಲೆ ಅದೊಂದು ಬೇಜಾರಿದೆ. ಅದಕ್ಕೋಸ್ಕರ ನಮ್ಗೆ ಹಿಂಗಾಯಿತು, ಒಬೆಸಿಟಿ ಆಯಿತು, ಮತ್ತು ನಮ್ನೆಸ್ ಶುರು ಆಯಿತು ಅರೌಂಡ್ ಮೈ ಥೈಸ್, ಇನ್ನರ್ ಥೈಸ್, ಈ ಥರದ್ದೆಲ್ಲ. ಮತ್ತೇನೋ ಕೆಲವ್ರಿಗೇನೋ ಒಂಥರ ಲಿಟಲ್ ಮೋರ್ ಲೈಕ್ ಒಂಥರ ಸ್ವಲ್ಪ ಸ್ಟ್ರೋಕ್ ಥರ ಆಗೋವಂಥದ್ದು, ಈ ಥರದ್ದು ಏನೇನೋ ಆಗಿ ಹೇಳಿದ್ದಾರೆ. ಐ ಹ್ಯಾವ್ ನಾಟ್ ದಟ್ ಐ ಹ್ಯಾವ್ ಕಮ್ ಅಕ್ರಾಸ್ ವಿತ್ ಎನಿಬಡಿ, ಬಟ್ ದಪ್ಪ ಆಗಿರೋದು ಮಾತ್ರ ಎವ್ರಿಬಡಿ ಕಂಪ್ಲೇಂಟ್ಸ್. ತುಂಬಾ ದಪ್ಪ ಆಗಿದೀವಿ, ಒಬೆಸಿಟಿ ಆ ಮೆಡಿಕೇಶನ್ ಇಂದನೇ ಆಯ್ತು, ಆ ಹಾರ್ಮೋನಲ್ ಇದರಿಂದ ಆಯ್ತು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಇರುವಾಗ ಯು ಗೋ ಬ್ಯಾಕ್ ಅಗೇನ್ ಅಂಡ್ ರೀಥಿಂಕ್, ಆರ್ ಯು ರಿಯಲಿ ರೆಡಿ ಟು ಅಂಡರ್ಗೋ ಸೋ ಮಚ್ ಅಂತ ಅನ್ಸುತ್ತೆ ಪುನಃ.